ಈ ಯುವಶಕ್ತಿಯನ್ನು ಹಗುರವಾಗಿ ಪರಿಗಣಿಸಬೇಡಿ. ಒಬ್ಬ ಅಭ್ಯರ್ಥಿ ಸೋತರೆ ಒಂದು ಜೀವ ಸೋತಂತೆ ಅಲ್ಲ, ಒಂದು ಇಡೀ ಬಡ ಕುಟುಂಬದ ಭರವಸೆ ಸೋತಂತೆ. ಹೌದು, ಧಾರವಾಡದ ಆ ಬೃಹತ್ ಪ್ರತಿಭಟನೆಯ ದೃಶ್ಯಗಳು ನಿಜಕ್ಕೂ ಮನಕಲಕುವಂತಿದ್ದವು. ಧಾರವಾಡವನ್ನು ವಿದ್ಯಾಕಾಶಿ ಎಂದು ಕರೆಯುತ್ತೇವೆ, ಆದರೆ ಇಂದು ಅದೇ ಕಾಶಿ ಸಾವಿರಾರು ಯುವಜನರ ಕಣ್ಣೀರು ಮತ್ತು ಆಕ್ರೋಶಕ್ಕೆ ಸಾಕ್ಷಿಯಾಗಿದೆ. ನಿನ್ನೆ ಧಾರವಾಡದ ಬೀದಿಗಳಲ್ಲಿ ಹರಿದಿದ್ದು ಕೇವಲ ಬೆವರಲ್ಲ, ಅದು ಕರ್ನಾಟಕದ ಲಕ್ಷಾಂತರ ಬಡಕುಟುಂಬಗಳ ಭರವಸೆಯ ಕಣ್ಣೀರು. ಕರ್ನಾಟಕದ ಲಕ್ಷಾಂತರ ಯುವಜನತೆಯ ಬದುಕುವ ಹಕ್ಕಿಗಾಗಿ ನಡೆದ ಆಕ್ರೋಶ. ಕಳೆದ 3-4 ವರ್ಷಗಳಿಂದ ಹೊಸ ನೇಮಕಾತಿಗಳಿಲ್ಲದೆ ಬದುಕು ಕಮರಿ ಹೋಗುತ್ತಿರುವ ಉದ್ಯೋಗಾಕಾಂಕ್ಷಿಗಳ ಮೌನ ಇಂದು ಸ್ಫೋಟಗೊಂಡಿದೆ. 3-4 ವರ್ಷಗಳ ಕಾಲ ಯಾವುದೇ ನೇಮಕಾತಿ ನಡೆಯದಿದ್ದರೆ ಒಬ್ಬ ಸಾಮಾನ್ಯ ಅಭ್ಯರ್ಥಿಯ ಜೀವನದಲ್ಲಿ ಏನೆಲ್ಲ ಏರುಪೇರು ಆಗುತ್ತದೆ ಎಂಬುದು ಕೇವಲ ಅಂಕಿಅಂಶಗಳಿಗೆ ಸೀಮಿತವಲ್ಲ, ಅದರ ಹಿಂದೆ ನೋವಿನ ದೊಡ್ಡ ಕಥೆಯೇ ಇದೆ. ಬೆಂಗಳೂರಿನ ವಿಜಯನಗರ ಅಥವಾ ಚಂದ್ರಾಲೇಔಟ್, ಧಾರವಾಡದ ಸಪ್ತಾಪುರ ಅಥವಾ ಕಲ್ಯಾಣನಗರ ಮತ್ತು ಬಿಜಾಪುರದ ಮೀನಾಕ್ಷಿ ಚೌಕ, ಈ 3 ನಗರಗಳು ಕೇವಲ ಜಿಲ್ಲಾ ಕೇಂದ್ರಗಳಲ್ಲ, ಇವು ಲಕ್ಷಾಂತರ ಗ್ರಾಮೀಣ ಪ್ರತಿಭೆಗಳ ಪಾಲಿನ ಕನಸಿನ ಕಾರ್ಖಾನೆಗಳು ಎಂದು ಹೇಳಿದರೆ ತಪ್ಪಾಗಲಕ್ಕಿಲ್ಲ. ಆದರೆ ಇಂದು ಈ ಕಾರ್ಖಾನೆಗಳಲ್ಲಿ ಉತ್ಪಾದನೆಯಾಗುತ್ತಿರುವುದು ಭರವಸೆಗಳಿಗಿಂತ ಹತಾಶೆಯೇ ಹೆಚ್ಚು. ಅಭ್ಯರ್ಥಿಗಳ ಇಂದಿನ ವಾಸ್ತವ ಸ್ಥಿತಿ ಮತ್ತು ಅವರು ಅನುಭವಿಸುತ್ತಿರುವ ಕಷ್ಟಗಳು. 1. ಸಣ್ಣ ಕೊಠಡಿ, ದೊಡ್ಡ ಕನಸುಗಳು. ಧಾರವಾಡ ಅಥವಾ ಬೆಂಗಳೂರಿನಂತಹ ನಗರಗಳಲ್ಲಿ ಒಂದು ಸಣ್ಣ ಬಾಡಿಗೆ ಕೊಠಡಿಯಲ್ಲಿ 4-5 ಜನ ಸೇರಿ ಜೀವನ ನಡೆಸುತ್ತಿರುತ್ತಾರೆ. ಸರಿಯಾದ ಗಾಳಿ ಬೆಳಕಿಲ್ಲದ ಆ 4 ಗೋಡೆಗಳೇ ಅವರಿಗೆ ಪ್ರಪಂಚ. ಬೆಳಿಗ್ಗೆ ಎದ್ದ ತಕ್ಷಣ ಲೈಬ್ರರಿ ಅಂದರೆ ಗ್ರಂಥಾಲಯಕ್ಕೆ ಓಡುವುದು, ಸರಿಯಾದ ಊಟವಿಲ್ಲದೆ ಕೇವಲ ಲೈಬ್ರರಿಯ ಪುಸ್ತಕಗಳನ್ನೇ ನಂಬಿಕುಳಿತಿರುವ ಸಾವಿರಾರು ಜೀವಗಳಿವೆ. ಮನೆಯಿಂದ ಬರುವ ಅಲ್ಪ ಸ್ವಲ್ಪ ಹಣದಲ್ಲಿ ಮೆಸ್ ಬಿಲ್ ಕಟ್ಟುವುದು, ಪುಸ್ತಕ ಖರೀದಿಸುವುದು ಮತ್ತು ಒಂದು ಹೊತ್ತು ಉಪವಾಸವಿದ್ದು ಪರೀಕ್ಷೆಗೆ ತಯಾರಿ ಮಾಡುವುದು ಅವರ ದಿನಚರಿ. 2. ಮೆಸ್ ಊಟ ಮತ್ತು ಆರ್ಥಿಕ ಸಂಕಷ್ಟ. ಹಣದ ಸಮಸ್ಯೆ. ಹಳ್ಳಿಯಲ್ಲಿರುವ ತಂದೆ ತಾಯಿ ತಮ್ಮ ರಕ್ತವನ್ನೇ ಬೆವರಾಗಿಸಿ ಕಳುಹಿಸುವ 3-4 ಸಾವಿರ ರೂಪಾಯಿಯಲ್ಲಿ ತಿಂಗಳು ಪೂರ್ತಿ ಕಳೆಯಬೇಕು. ಊಟದ ಕಷ್ಟ. ರುಚಿಯಿಲ್ಲದಿದ್ದರೂ ಅನಿವಾರ್ಯವಾಗಿ ಮೆಸ್ ಊಟ ಅಥವಾ ರೂಮಲ್ಲಿ ತಯಾರಿಸಿರುವ ಊಟ ಮಾಡಬೇಕು. ಅನೇಕ ಬಾರಿ ಹಣ ಉಳಿಸಲು ಒಂದು ಹೊತ್ತು ಉಪವಾಸವಿರುವ ವಿದ್ಯಾರ್ಥಿಗಳೂ ಇದ್ದಾರೆ. ತಂದೆ ತಾಯಿ ಫೋನ್ ಮಾಡಿದಾಗ ಹಸಿದಿದ್ದರೂ ಊಟವಾಯಿತು ಎಂದು ಸುಳ್ಳು ಹೇಳುವ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಆ ಸುಳ್ಳಿನ ಹಿಂದೆ ಇರುವ ನೋವು ಸರ್ಕಾರಕ್ಕೆ ಹೇಗೆ ಅರ್ಥವಾಗಬೇಕು? 3. ವಯಸ್ಸಿನ ಮಿತಿ, ಏಜ್ ಬಾರ್ ಮತ್ತು ಅನಿಶ್ಚಿತತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಯಸ್ಸಿನ ಮಿತಿ ಇರುತ್ತದೆ. 3-4 ವರ್ಷ ನೇಮಕಾತಿ ನಡೆಯದಿದ್ದರೆ ಸಾವಿರಾರು ಯುವಕರು ಪರೀಕ್ಷೆ ಬರೆಯುವ ಅರ್ಹತೆಯನ್ನೇ ಕಳೆದುಕೊಳ್ಳುತ್ತಾರೆ. ವರ್ಷಗಳು ಉರುಳುತ್ತಿವೆ, ಪರೀಕ್ಷೆಗಳು ನಡೆಯುತ್ತಿಲ್ಲ. ಓದಿದ್ದರೂ ಪರೀಕ್ಷೆ ಬರೆಯುವ ಅರ್ಹತೆಯನ್ನೇ ಕಳೆದುಕೊಳ್ಳುವ ಭೀತಿಯಲ್ಲಿ ಅಭ್ಯರ್ಥಿಗಳಿದ್ದಾರೆ. ಸಾಮಾಜಿಕ ಒತ್ತಡ. ಹಳ್ಳಿಗೆ ಹೋದರೆ ಮನೆಯವರ ಪ್ರಶ್ನೆ, ನೆರೆಹೊರೆಯವರ ಹೀಯಾಳಿಕೆ. ಇನ್ನು ಎಷ್ಟು ವರ್ಷ ಓದುತ್ತೀಯಾ ಎಂಬ ಪ್ರಶ್ನೆಗೆ ಉತ್ತರ ನೀಡಲಾಗದೆ ಎಷ್ಟೋ ಯುವಕರು ಮನೆಯ ಸಂಬಂಧಿಕರ ಕಾರ್ಯಕ್ರಮಗಳನ್ನು ಅಟೆಂಡ್ ಆಗುತ್ತಿಲ್ಲ. ಸ್ವಂತ ಹುಟ್ಟಿದ ಊರಿಗೆ ಹೋಗುವುದನ್ನು ಬಿಟ್ಟಿದ್ದಾರೆ. ಅತಂತ್ರ ಭವಿಷ್ಯ. ಕೈಯಲ್ಲಿ ಪದವಿ ಇದೆ, ಮನಸ್ಸಿನಲ್ಲಿ ಕಠಿಣ ಪರಿಶ್ರಮ ಪಡುವ ಛಲವಿದೆ. ಆದರೆ ಸರ್ಕಾರ ನೇಮಕಾತಿ ಮಾಡದೆ ಹೋದರೆ ಈ ಯುವಶಕ್ತಿ ಎಲ್ಲಿಗೆ ಹೋಗಬೇಕು? ನಾವು ಓದಿಲ್ಲ ಅಂತ ಸೋಲುತ್ತಿಲ್ಲ, ನಮಗೆ ಪರೀಕ್ಷೆ ಬರೆಯಲು ಅವಕಾಶವೇ ಸಿಗುತ್ತಿಲ್ಲ ಎನ್ನುವುದು ಅವರ ಅತಿದೊಡ್ಡ ನೋವು. 4. ಸಾಮಾಜಿಕ ಮತ್ತು ಮಾನಸಿಕ ಒತ್ತಡ. ಮನೆಯವರ ನಿರೀಕ್ಷೆ. ಪ್ರತಿ ಬಾರಿ ಮನೆಗೆ ಹೋದಾಗ ಕೆಲಸ ಯಾವಾಗ ಸಿಗುತ್ತದೆ ಎಂಬ ಪ್ರಶ್ನೆ ಎದುರಿಸುವುದು ಅಭ್ಯರ್ಥಿಗಳಿಗೆ ನರಕದಂತೆ ಭಾಸವಾಗುತ್ತದೆ. ವೈಯಕ್ತಿಕ ಜೀವನ, ಮದುವೆಯ ಆತಂಕ. ಹೆಣ್ಣು ಮಕ್ಕಳ ಸ್ಥಿತಿಯಂತೂ ಇನ್ನೂ ಘೋರ. ಮನೆಯಲ್ಲಿ ಮದುವೆಯ ಒತ್ತಡ, ಇತ್ತ ಓದಿನ ಹಸಿವು, ಎರಡರ ನಡುವೆ ಸಿಲುಕಿ ಅವರ ಕನಸುಗಳು ಉಸಿರುಗುಟ್ಟುತ್ತಿವೆ. ಎಲ್ಲವೂ ಅತಂತ್ರ ಸ್ಥಿತಿಯಲ್ಲಿವೆ. ಇದು ತೀವ್ರವಾದ ಮಾನಸಿಕ ಖಿನ್ನತೆಗೆ, ಡಿಪ್ರೆಷನ್ಗೆ ಕಾರಣವಾಗುತ್ತಿದೆ. ತಂದೆ ತಾಯಿಯ ಸವೆದ ಚಪ್ಪಲಿಗಳು ಮತ್ತು ಮಗನ ಕನಸು. ಹಳ್ಳಿಯಲ್ಲೊಬ್ಬ ರೈತ ಅಥವಾ ಕೂಲಿ ಕಾರ್ಮಿಕ ತನ್ನ ಮಗ ಮಗಳು ಧಾರವಾಡದಲ್ಲಿ ಓದುತ್ತಿದ್ದಾರೆ ಎಂದರೆ ಅವರು ಪಡು ಕಷ್ಟ ಅವರಿಗೆ ಮಾತ್ರ ಗೊತ್ತು. ತನ್ನ ಹರಿದ ಅಂಗಿಯನ್ನು ಹೊಲೆದುಕೊಂಡು ಹಾಕಿಕೊಳ್ಳುವ ತಂದೆ ಮಗನ ಕೋಚಿಂಗ್ ಫೀಸ್ಗಾಗಿ ಸಾಲ ಮಾಡುತ್ತಾನೆ. ಬೆನ್ನು ಸೊಂಟ ನೋವಿದ್ದರೂ ಗದ್ದೆಯಲ್ಲಿ ಬಗ್ಗಿದ ಬೆನ್ನು ಎತ್ತದೇ ದುಡಿಯುವ ತಾಯಿ, ನನ್ನ ಮಗ ಅಧಿಕಾರಿಯಾದ್ರೆ ಈ ಕಷ್ಟ ತೀರುತ್ತದೆ ಎಂದು ದಿನ ಎಣಿಸುತ್ತಾಳೆ. ಹಳ್ಳಿಯಲ್ಲಿ ತಂದೆ ತಾಯಿ ಮಳೆ ಗಾಳಿ ಎನ್ನದೆ ಹೊಲದಲ್ಲಿ ದುಡಿಯುತ್ತಿದ್ದರೆ ಇಲ್ಲಿ ಮಗ ಮಗಳು ಆ ಹನಿಯನ್ನು ಅಮೃತವಾಗಿಸಲು ಓದುತ್ತಿರುತ್ತಾರೆ.
ತಂದೆ ಕಳುಹಿಸುವ ಪ್ರತಿಯೊಂದು ರೂಪಾಯಿಯಲ್ಲೂ ಅವರ ರಕ್ತ ಬೆವರು ಸೇರಿದೆ ಎಂಬ ಅರಿವು ಈ ಅಭ್ಯರ್ಥಿಗಳನ್ನು ಪ್ರತಿಕ್ಷಣವೂ ಕಾಡುತ್ತಿರುತ್ತದೆ. ಆದರೆ ವಾಸ್ತವ 3-4 ವರ್ಷದಿಂದ ಪರೀಕ್ಷೆಯೇ ನಡೆಯಲಿಲ್ಲ. ಆ ತಂದೆತಾಯಿಯ ಆಸೆಗಳು ಈಗ ಅವರ ಹರಿದ ಚಪ್ಪಲಿಗಳಂತೆ ಸವೆದು ಹೋಗುತ್ತಿವೆ. ಮನೆ ಪರಿಸ್ಥಿತಿ ತೀರಾ ಹದಗೆಟ್ಟಿರುತ್ತದೆ. ಹೊಲದಲ್ಲಿ ಕೂಲಿ ಮಾಡುವ ತಂದೆಯ ಬೆವರಿನ ಹನಿಗಳು ಇವರ ಪುಸ್ತಕದ ಪುಟಗಳ ಮೇಲೆ ನೆನಪಾಗುತ್ತಿರುತ್ತವೆ. ಈ ಬಾರಿ ಕೆಲಸ ಸಿಗದಿದ್ದರೆ ಮನೆಗೆ ಯಾವ ಮುಖ ಹೊತ್ತು ಹೋಗಲಿ ಎಂಬ ಪ್ರಶ್ನೆ ಅವರನ್ನು ಪ್ರತಿ ರಾತ್ರಿ ಕಾಡುತ್ತದೆ. ಬಡವರ ರಕ್ತ ಹೀರುತ್ತಿರುವ ವಿಳಂಬ ನೀತಿ. ಹಳ್ಳಿಯಲ್ಲಿ ಕುರಿ ಕಾಯುವವನ ಮಗ, ಕೂಲಿ ಮಾಡುವವಳ ಮಗಳು ಧಾರವಾಡ, ಬಿಜಾಪುರ್, ಬೆಂಗಳೂರಿನಲ್ಲಿ ಕುಳಿತು ಓದುತ್ತಿದ್ದಾರೆ ಎಂದರೆ ಅವರ ಹಿಂದೆ ಒಂದು ಇಡೀ ಕುಟುಂಬದ ಹಸಿವಿದೆ. ಸರ್ಕಾರಕ್ಕೆ ಒಂದು ಅಧಿಸೂಚನೆ ಹೊರಡಿಸುವುದು ಕೇವಲ ಒಂದು ಕಾಗದದ ಕೆಲಸವಿರಬಹುದು, ಆದರೆ ಒಬ್ಬ ಅಭ್ಯರ್ಥಿಗೆ ಅದು ತನ್ನ ತಂದೆಯ ಹರಿದ ಅಂಗಿ ಬದಲಾಯಿಸುವ, ತಾಯಿಯ ಕಣ್ಣೀರು ಒರೆಸುವ ಏಕೈಕ ದಾರಿ. ನೆನಪಿರಲಿ, ಯಾವ ಯುವಜನತೆ ನಿಮ್ಮನ್ನು ಅಧಿಕಾರದ ಗದ್ದುಗೆಯ ಮೇಲೆ ಕೂರಿಸಿದ್ದಾರೋ ಅದೇ ಯುವಜನತೆ ನಿಮ್ಮನ್ನು ಕೆಳಗಿಳಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಸರ್ಕಾರಕ್ಕೆ ಅಭ್ಯರ್ಥಿಗಳ ಆಗ್ರಹವೇನೋ? ನಿನ್ನೆ ಧಾರವಾಡದಲ್ಲಿ ನಡೆದ ಪ್ರತಿಭಟನೆಯ ಮೂಲ ಉದ್ದೇಶ ಬದುಕು ಕೊಡಿ ಎಂಬ ಕೂಗಾಗಿತ್ತು. ಕೇವಲ ಭರವಸೆಗಳ ಹೊಟ್ಟೆ ತುಂಬಿಸುವುದಿಲ್ಲ, ಕಾಲಮಿತಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯಬೇಕು ಎಂಬುದು ಅವರ ಸ್ಪಷ್ಟ ಬೇಡಿಕೆ. ಈ ಯುವಶಕ್ತಿಯನ್ನು ಹಗುರವಾಗಿ ಪರಿಗಣಿಸಬೇಡಿ. ಒಬ್ಬ ಅಭ್ಯರ್ಥಿ ಸೋತರೆ ಒಂದು ಜೀವ ಸೋತಂತೆ ಅಲ್ಲ, ಒಂದು ಇಡೀ ಬಡ ಕುಟುಂಬದ ಭರವಸೆ ಸೋತಂತೆ. ಈ ಯುವಶಕ್ತಿ ರಸ್ತೆಗೆ ಇಳಿದಿದೆ ಎಂದರೆ ಅವರ ತಾಳ್ಮೆಯ ಕಟ್ಟೆ ಒಡೆದಿದೆ ಎಂದೇ ಅರ್ಥ. ಅವರ ಕಷ್ಟಕ್ಕೆ ಕೇವಲ ಸಾಂತ್ವನ ಸಾಲದು, ವ್ಯವಸ್ಥಿತವಾದ ಬದಲಾವಣೆ ಮತ್ತು ಉದ್ಯೋಗದ ಭರವಸೆ ಅತ್ಯವಶ್ಯಕ. ಧಾರವಾಡದ ಬೀದಿಗಳಿಗಿಳಿದ ಪ್ರತಿಯೊಬ್ಬ ಅಭ್ಯರ್ಥಿಯ ಕಣ್ಣಲ್ಲಿ ಕಾಣುತ್ತಿದ್ದು ಆಕ್ರೋಶದಕ್ಕಿಂತ ಹೆಚ್ಚಾಗಿ ಅಸಹಾಯಕತೆ. ನಮಗೆ ಭರವಸೆಗಳ ಪ್ಯಾಕೇಜ್ ಬೇಡ, ನಮಗೆ ಬೇಕಾಗಿರುವುದು ಪಾರದರ್ಶಕವಾದ ಮತ್ತು ಕಾಲಮಿತಿಯ ನೇಮಕಾತಿ ಪ್ರಕ್ರಿಯೆ. ನಾವು ಭಿಕ್ಷೆ ಕೇಳುತ್ತಿಲ್ಲ, ನಮ್ಮ ಹಕ್ಕನ್ನು ಕೇಳುತ್ತಿದ್ದೇವೆ, ನಮ್ಮ ತಂದೆ ತಾಯಿಯ ಕಣ್ಣೀರಿಗೆ ಬೆಲೆ ಕೇಳುತ್ತಿದ್ದೇವೆ. ಯುವಜನತೆಯ ತಾಳ್ಮೆಯನ್ನು ಪರೀಕ್ಷಿಸಬೇಡಿ. ಅವರ ಕೈಗೆ ಕೆಲಸ ಸಿಗದಿದ್ದರೆ ಅದು ಕೇವಲ ಆ ವ್ಯಕ್ತಿಯ ಸೋಲಲ್ಲ, ಇಡೀ ವ್ಯವಸ್ಥೆಯ ಸೋಲು. ನೆನಪಿರಲಿ, ಸರ್ಕಾರಿ ನೌಕರಿ ಎಂಬುದು ಕೇವಲ ಒಂದು ಉದ್ಯೋಗ ಮಾತ್ರ. ಆದರೆ ಈ ತಯಾರಿ ಸಮಯದಲ್ಲಿ ನೀವು ಬೆಳೆಸಿಕೊಂಡ ಶಿಸ್ತು, ಸಂಯಮ ಮತ್ತು ಜ್ಞಾನ ನಿಮ್ಮನ್ನು ಜೀವನದ ಯಾವುದೇ ಪರೀಕ್ಷೆಯಲ್ಲೂ ಗೆಲ್ಲುವಂತೆ ಮಾಡುತ್ತದೆ. ಧಾರವಾಡದ ಬೀದಿಯಲ್ಲಿ ನಿನ್ನೆ ಲಕ್ಷಾಂತರ ಧ್ವನಿಗಳು ಒಂದಾಗಿದ್ದು ನಿಮ್ಮ ಶಕ್ತಿಯ ಸಂಕೇತ. ನೀವು ಸತ್ಯದ ಹಾದಿಯಲ್ಲಿದ್ದೀರಿ, ಧೈರ್ಯಗೆಡಬೇಡಿ. ವ್ಯವಸ್ಥೆ ತಡವಾಗಬಹುದು, ಆದರೆ ನಿಮ್ಮ ಪರಿಶ್ರಮಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತದೆ. ಕತ್ತಲೆ ದಟ್ಟವಾಗುತ್ತಿದೆ ಎಂದರೆ ಬೆಳಕು ಹತ್ತಿರವಿದೆ ಎಂದೇ ಅರ್ಥ. ಧೈರ್ಯವಾಗಿರಿ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿದೊಡ್ಡ ಆಯುಧ. ನಿಮ್ಮ ಜೊತೆ ಇಡೀ ರಾಜ್ಯದ ಹಾರೈಕೆಯಿದೆ. ಹೋರಾಟ ಮತ್ತು ಓದು ಎರಡೂ ಸಬಲವಾಗಿರಲಿ. ನಮ್ಮ ಕರ್ನಾಟಕದ ಮುಂದಿನ ಫ್ಯೂಚರ್ ಆಫೀಸರ್ಸ್ರವರಿಗೆ ಮುಂದಿನ ಜೀವನಕ್ಕೆ ಶುಭವನ್ನು ಹಾರೈಸುತ್ತಾ, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಹಾರ್ಟ್ ಬೀಟ್ಸ್, ಹೃದಯದ ಬಡಿತ ದಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಟು ಆಲ್.